ಈ ನಡುವೆ ರಾಜ್ಯದಲ್ಲಿ ಈಗ ಗುಪ್ತ ಸಭೆಗಳ ಸೀಸನ್ ಅಂತೆ, ಸೀಕ್ರೆಟ್ ಮೀಟಿಂಗ್ಸ್. ಎಲ್ಲಿ ಅಂದರೆ ಎಲ್ಲ ಕಡೆನಲ್ಲೂ ಸೀಕ್ರೆಟ್ ಮೀಟಿಂಗ್ಸ್ ಇವಾಗ. ಯಾಕೆ ಅಂತಂದರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಮಾಹಿತಿ ಸಂಗ್ರಹ ಮಾಡಬೇಕಲ್ಲ. ಸೊ ಜಾತಿ ಜನಗಣತಿ ದಂಗಲ್ನಲ್ಲಿ ಈಗ ರಾಜ್ಯದಲ್ಲಿ ಗುಪ್ತ ಸಭೆಗಳ ಸೀಸನ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲೂ ಸಚಿವರು ಶಾಸಕರು ರಹಸ್ಯವಾಗಿ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿನಲ್ಲೂ ಕೂಡ ಸಮುದಾಯವಾರು ರಹಸ್ಯ ಸಭೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಅಂದರೆ ಯಾವ್ಯಾವ ಸಮುದಾಯದ ಅಭಿಪ್ರಾಯಗಳೇನು ಅಂತ ತಿಳ್ಕೊಬೇಕಲ್ಲ. ಸಮುದಾಯಗಳ ಸಭೆಯನ್ನು ಕರೆದು ಅಭಿಪ್ರಾಯವನ್ನು ಸಂಗ್ರಹಿಸಿಕೊಳ್ಳಿ ಅಂತ ಬಿಜೆಪಿ ನಾಯಕರಿಗೆ RSS ಸಂದೇಶವನ್ನು ಕೊಟ್ಟಿದೆ. ಅದು ಎಲ್ಲ ಸಮುದಾಯದವರೂ, ಅದು ಒಕ್ಕಲಿಗರಾಗಿರ್ಬೋದು ಅಥವಾ ಲಿಂಗಾಯತರಾಗಿರ್ಬೋದು ಅಥವಾ ಅಹಿಂದ ವರ್ಗದವರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಂತ RSS ಹೇಳಿದೆ. ಜಾತಿ ಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಒಪ್ತೀರಾ ಒಪ್ಪಲ್ವಾ? ಈ ಮಾಹಿತಿಯ ಆಧಾರದ ಮೇಲೆ ಬಿಜೆಪಿಯವರು ಮುಂದಿನ ಹೋರಾಟದ ತಂತ್ರಗಾರಿಕೆಯನ್ನು ಮಾಡ್ತಾರಂತೆ. ಹಾಗಾಗಿನೇ ಎಲ್ಲ ಕಡೆ ಈಗ ಗುಪ್ತ ಸಭೆಗಳು ಆರಂಭ ಆಗಿದೆ. ಕಾಂಗ್ರೆಸ್ನಲ್ಲೂ ಅಷ್ಟೇ. ಕಾಂಗ್ರೆಸ್ನಲ್ಲಿ ಈಗ DK ಶಿವಕುಮಾರ್ ಒಕ್ಕಲಿಗರ ಸಭೆಯನ್ನು ಕರೆದಿದ್ದರು, ಲಿಂಗಾಯತ ಸಭೆಯನ್ನು MB ಪಾಟೀಲ್ ಅವ್ರ ಮನೆಯಲ್ಲಿ ಮಾಡಿದರು. ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ ಸೃಷ್ಟಿಸಿದೆ ಈ ಜಾತಿ ಗಣತಿ ವರದಿ. ಕಾಂಗ್ರೆಸ್ ನಾಯಕರ ಪರಸ್ಪರ ರಹಸ್ಯ ಭೇಟಿ ಚರ್ಚೆ ಎಲ್ಲವೂ ಕೂಡ ನಡೆದಿದೆ. ಬಿಜೆಪಿಯಲ್ಲೂ ನಾಯಕರ ರಹಸ್ಯ ಭೇಟಿ ಸಭೆಗಳ ಸರದಿ ನಡೀತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಸಮುದಾಯವಾರು ಬಿಜೆಪಿ ನಾಯಕರಲ್ಲಿ ಜಾತಿ ಗಣತಿ ವರದಿಯ ಟೆನ್ಷನ್ ಅಂತೆ. ಟೆನ್ಷನ್ ಯಾಕೆ? ನಿಮ್ಮ ಹೋರಾಟವನ್ನು ನೀವು ಮಾಡಿ, ಅದೇನು ಈಗ ಸತೀಶ್ ಜಾರಕಿಹೊಳಿ ಹೇಳಿಲ್ವಾ, ಇದೆಲ್ಲ ಆಗೋದಕ್ಕೆ 1 ವರ್ಷ ಬೇಕು ಇನ್ನೂ ಅಂತಂದ್ಬಿಟ್ಟು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಪಕ್ಷದಿಂದ ಸಭೆ ಕರೆಯುವ ಮುನ್ನವೇ ಗೌಪ್ಯ ಸಭೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ಆಯಾ ಸಮುದಾಯದ ನಾಯಕರುಗಳು ಮಾಡ್ಕೋಬೇಕು ಅದನ್ನು ಅಷ್ಟೇ. ಆ ಸಮುದಾಯಗಳ ನಾಯಕರುಗಳು ಆಯಾ ಸಮುದಾಯದವರ ಸಭೆಯನ್ನು ನಡೆಸಿ ಅಭಿಪ್ರಾಯ ಪಡಿಬೇಕು. ಸಮುದಾಯ ಮುಖಂಡರ ಸಭೆ ನಡೆಸುವಂತೆ ಈಗಾಗಲೇ RSS ಸಂದೇಶವನ್ನು ಕೊಟ್ಟಿದೆ. ಸಮುದಾಯವಾರು ಪ್ರಮುಖರಿಗೆ ರಹಸ್ಯ ಸಭೆ ನಡೆಸೋದಕ್ಕೆ RSS ಸೂಚನೆ ಕೊಟ್ಟಿದೆ. ಸಭೆ ಮಾಡಿದ್ರೆ ಆಯಿತು, ರಹಸ್ಯ ಏನು ಅದರಲ್ಲಿ? ಜಿಲ್ಲಾವಾರು ಸಮುದಾಯ ಮುಖಂಡರ ಜೊತೆ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾರೆ. ಸರ್ಕಾರ ಏನೇ ತೀರ್ಮಾನ ತಗೊಂಡ್ರೂ ಎದುರಿಸೋದಕ್ಕೆ ಸಜ್ಜಾಗುವಂತೆ ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಏನೇ ತೀರ್ಮಾನ ತಗೊಂಡ್ರೂ ಹೋರಾಟ ಮಾಡಬೇಕಷ್ಟೇ. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈಗ ಕಾಂಗ್ರೆಸ್ನಲ್ಲೇ ಒಂದು ವರ್ಗ ಇದನ್ನು ಒಪ್ಪಿದೆ, ಅಹಿಂದ ವರ್ಗ, ಇನ್ನೊಂದು ವರ್ಗ ಒಪ್ಪಿಲ್ಲ. ಈಗ ಬಿಜೆಪಿನಲ್ಲೂ ಹಾಗೆ ಆಗುತ್ತೆ. ಬಿಜೆಪಿನಲ್ಲಿರುವಂತಹ ಅಹಿಂದ ವರ್ಗದವರು, ಅಹಿಂದ ಅಂತಂದರೆ ಅದರಲ್ಲಿ ಅಲ್ಪಸಂಖ್ಯಾತರು ತುಂಬ ಕಡಿಮೆ ಇರ್ತಾರೆ, ಉಳಿದವರು ಅದನ್ನು ಒಪ್ಪಬಹುದು. ಹಾಗಾಗಿ ಈ ಸಭೆಗಳು